We were studying in 1 Timothy chapter 3. ಒಂದನೇ ತಿಮೋಥೆ 3ನೇ ಅಧ್ಯಾಯವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. We looked at the first 7 verses. ನಾವು ಮೊದಲ 7 ವಚನಗಳನ್ನ ನಾವು ನೋಡ್ತಾ ಬಂದೆವು. We looked at the responsibility of elders in the local assembly. ನಾವು ಸ್ಥಳೀಯ ಸಭೆಯಲ್ಲಿ ಸಭಾ ಹಿರಿಯರ ಒಂದು ಕರ್ತವ್ಯದ ಕುರಿತಾಗಿ ನಾವು ನೋಡ್ತಾ ಬಂದೆವು. We looked at the qualification they should have. ಅವರಿಗೆ ಇರಬೇಕಾದಂತ ಅರ್ಹತೆಯ ಕುರಿತಾಗಿ ನಾವು ನೋಡ್ತಾ ಬಂದೆವು. The one thing that stands out is it is not a degree, it's not a theological degree, even though it is good, but it is spiritual qualities. ಅಲ್ಲಿ ಬೇಕಾಗಿರುವಂತದ್ದು ಹಿರಿಯರಿಗೆ ಇರಬೇಕಾದಂತಹ ಆ ಒಂದು ಯೋಗ್ಯತೆ ಅಥವಾ ಅರ್ಹತೆಗಳನ್ನು ನೋಡುವಾಗ ಅವರಿಗಿರಬೇಕಾದಂತ ದೈವಶಾಸ್ತ್ರದ ಜ್ಞಾನದ ಒಂದು ಪದವಿಯಲ್ಲ, ಬದಲಾಗಿ ಅವರಿಗಿರಬೇಕಾದಂತ ಆತ್ಮೀಕ ವರಗಳು ಎಂಬುದಾಗಿ ನಾವು ನೋಡ್ತಾ ಬಂದೆವು. Looked at their spiritual quality, their ruling of the house, their testimony outside the church. ಅವರ ಆತ್ಮೀಕ ವರಗಳ ಕುರಿತಾಗಿ ಮತ್ತು ಅವರು ಮನೆಯಲ್ಲಿ ಯಾವ ರೀತಿ ಆಳುವಂತವರಾಗಿದ್ದಾರೆ ಮತ್ತು ಹೊರಗೆ ಅವರ ಸಾಕ್ಷ್ಯ ಕುರಿತಾಗಿ ನಾವು ನೋಡ್ತಾ ಬಂದೆವು. One of the things that also we should make note is in verse 5, we read that verse 5 again. It's very important. ನಾವು ಅತ್ಯಂತ ಪ್ರಾಮುಖ್ಯವಾಗಿ ನೋಡಬೇಕಾದ ಸಂಗತಿ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆ ವಚನವನ್ನು ಮತ್ತೊಮ್ಮೆ ಓದಿಕೊಳ್ಳೋಣ. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಮರಿಸುವನು? You saw the difference between a man's responsibility in the home. He has to rule the house, but in the church it is not ruling, paramarisoda, see, caring for it. There's a big difference between the two. ನಾವು ಈ ಎರಡು ಸಂಗತಿಗಳಿಗೆ ಇರುವಂತಹ ದೊಡ್ಡ ವ್ಯತ್ಯಾಸವನ್ನು ನಾವು ನೋಡ್ತಾ ಬಂದೆವು. ಅದೇನೆಂದರೆ, ಒಬ್ಬ ಸಭಾ ಹಿರಿಯನು ಎಂಬುದಾಗಿ ಹೇಳುವಾಗ ಆತನು ಸ್ವಂತ ಮನೆಯನ್ನ ಆಳುವವನಾಗಿರಬೇಕು, ಆದರೆ ಸಭೆಯ ವಿಷಯ ಬಂದಾಗ ಆತನು ಪರಾಮರಿಸುವವನಾಗಿರಬೇಕು. ಈ ಮುಖ್ಯವಾದ ವ್ಯತ್ಯಾಸವನ್ನು ನಾವು ಅಲ್ಲಿ ನೋಡುತ್ತೇವೆ. No elder should rule the church. ಯಾವುದೇ ಹಿರಿಯನು ಕೂಡ ಸಭೆಯನ್ನ ಆಳುವವನಾಗಬಾರದು. That authority is the Lord's alone. ಆ ಒಂದು ಅಧಿಕಾರ ಅದು ಕರ್ತನಿಗೆ ಮಾತ್ರ ಉಂಟು. So who are elders? They are under shepherds, under the chief shepherd. ಹಿರಿಯರು ಯಾರು? ಅವರು ಹಿರಿ ಕುರುಬನ ಕೆಳಗೆ ಇರುವಂತಹ ಜೊತೆ ಕುರುಬರು ಮಾತ್ರ. We need to have a clear understanding about the church. ನಾವು ಸಭೆಯ ಕುರಿತಾಗಿ ಸ್ಪಷ್ಟವಾದಂತಹ ಆ ಒಂದು ಅರ್ಥವನ್ನ ಹೊಂದಿದವರಾಗಿರಬೇಕು. Church is not democracy. ಸಭೆ ಎಂಬುದಾಗಿ ಹೇಳುವಾಗ ಅದು ಪ್ರಜಾಪ್ರಭುತ್ವವಲ್ಲ. Church is not dictatorship, one man's rule. ಸಭೆ ಎಂಬುದಾಗಿ ಹೇಳುವಾಗ ಒಬ್ಬ ವ್ಯಕ್ತಿಯ ಏಕಾಧಿಪತ್ಯವೂ ಕೂಡ ಅಲ್ಲ. Church is not anarchy. In other words, anayagatva or arajagatva, alva? Anarchy. That is not what church should be. ಒಂದು ಸಭೆ ಎನ್ನುವಾಗ ಅದು ಅರಾಜಕತೆಯಿಂದ ಕೂಡಿದಂಥದ್ದು, ಯಾವುದೇ ಕ್ರಮವಿಲ್ಲದ ನಿಯಮಗಳಿಲ್ಲದಂಥದ್ದಾಗಿರಬಾರದು. It is not one man rule. ಅದು ಏಕ ವ್ಯಕ್ತಿಯ ಅಧಿಕಾರದಿಂದ ಇರುವಂತದ್ದಲ್ಲ. Yes, there is one man who rules, but that is the man, the Lord Jesus Christ. ಹೌದು, ಸಭೆಯನ್ನು ಆಳುವಂತಹ ಏಕ ವ್ಯಕ್ತಿ ಯಾರು ಎಂಬುದಾಗಿ ನೋಡುವಾಗ ಅದು ಮನುಷ್ಯನಾದಂತ ಯೇಸು ಕ್ರಿಸ್ತನು. It's not one man's rule or it is not any man's rule. ಅದು ಏಕ ವ್ಯಕ್ತಿಯ ಅಧಿಕಾರಕ್ಕೆ ಒಳಪಟ್ಟದ್ದಲ್ಲ, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅದನ್ನ ಅಧಿಕಾರಕ್ಕೆ ನಡೆಸಲಿಕ್ಕೆ ಸಾಧ್ಯವಿಲ್ಲ ಸಭೆಯನ್ನ. These understandings are very important for us to behave properly in the church of God. ಈ ಒಂದು ವಿಷಯಗಳನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕತೆ, ಯಾಕೆಂದರೆ ಸಭೆಯಲ್ಲಿ ನಾವು ವರ್ತಿಸಬೇಕಾದದ್ದು ಕೂಡ ಅದನ್ನ ಅರ್ಥ ಮಾಡಿಕೊಂಡು ಆಗಿದೆ. Let us read Philippians 1:1 about what the early church consisted of. ನಾವು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡೋಣ. ಅಲ್ಲಿ ಆದಿ ಸಭೆಯು ಹೇಗೆ ಇತ್ತು ಎಂಬುದಾಗಿ ಅಲ್ಲಿ ನಾವು ನೋಡಿಕೊಳ್ಳೋಣ. ಕ್ರಿಸ್ತ ಯೇಸುವಿನ ದಾಸರಾದ ಪೌಲ, ತಿಮೋಥೆಯರು
ಫಿಲಿಪಿಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವಜನರಾಗಿರುವವರೆಲ್ಲರಿಗೂ ಅವರಲ್ಲಿರುವ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಬರೆಯುವುದೇನೆಂದರೆ, as this is the church in the early church. ಇದು ಒಂದು ಆದಿ ಸಭೆಯಲ್ಲಿ ಇದ್ದಂತಹ ಸಭೆ. When Paul is writing, first he is addressing to the saints. ಪೌಲನು ಇಲ್ಲಿ ಬರೆಯುವಾಗ ಮೊದಲನೇದಾಗಿ ದೇವ ಜನರಿಗೆ ಅಲ್ಲಿ ವಂದನೆಯನ್ನ ಹೇಳುವಂತನಾಗಿರುತ್ತಾನೆ, That's ಬರೆಯುವಂತನಾಗಿದ್ದಾನೆ. everybody in the church, all believers. ಎಲ್ಲ ವಿಶ್ವಾಸಿಗಳನ್ನ, ಸಭೆಯಲ್ಲಿರುವಂತಹ ಎಲ್ಲಾ ವಿಶ್ವಾಸಿಗಳನ್ನ ನಾವು ದೇವಜನರು ಎಂಬುದಾಗಿ ಹೇಳುತ್ತೇವೆ. Then he points out two group of people among them. ಅವರ ಆ ದೇವಜನರ ಮಧ್ಯದಲ್ಲಿ ವಿಶೇಷವಾಗಿ ಎರಡು ಗುಂಪಿನ ವ್ಯಕ್ತಿಗಳನ್ನ ಕುರಿತಾಗಿ ಇಲ್ಲಿ ಮಾತನಾಡುತ್ತಾನೆ. That is the overseers or elders and the deacons. ಅದು ಯಾರು ಎಂಬುದಾಗಿ ಹೇಳುವಾಗ ಸಭಾಧ್ಯಕ್ಷರು ಮತ್ತು ಸಭಾ ಸೇವಕರು. Now, if there was a one-man pastor who was above the elders, I am sure Paul would have addressed him. If there was a single bishop or single senior pastor, Paul would have first mentioned his name. ಅಲ್ಲಿ ಒಂದು ವೇಳೆ ಸಭಾಧ್ಯಕ್ಷರಿಗೂ ಮೇಲೆ ಇನ್ನು ಯಾರಾದರೂ ವ್ಯಕ್ತಿ ಹಿರಿಯನ ಸ್ಥಾನದಲ್ಲಿ ಅಥವಾ ಏಕ ವ್ಯಕ್ತಿ ಬಿಷಪ್ನ ರೀತಿಯಲ್ಲಿ ಅಥವಾ ಹಿರಿ ವ್ಯಕ್ತಿ ಯಾರಾದರೂ ಇರುವುದಾದರೆ ಅವರನ್ನು ಕೂಡ ಉದ್ದೇಶಿಸಿ ಅಲ್ಲಿ ಮಾತನಾಡಬೇಕಿತ್ತು ಪೌಲನು. But we don't read that. ಅದನ್ನು ನಾವು ಅಲ್ಲಿ ನೋಡುವುದಿಲ್ಲ. Compare that with today's Christianity, Christendom, Pangadagalu. You look at that and see how different is today's Christianity. ಈ ದಿನದ ಕ್ರೈಸ್ತಿಯ ಪಂಗಡಗಳಲ್ಲಿ ಇರುವ ವಿಷಯಕ್ಕೂ ಅದಕ್ಕೂ ನಾವು ಹೋಲಿಸಿ ನೋಡೋಣ. ಈ ದಿನದ ಕ್ರೈಸ್ತಿಯ ಪಂಗಡಗಳು ಯಾವ ರೀತಿ ವಿಭಿನ್ನವಾಗಿದೆ ನಾವು ನೋಡೋಣ. ಅಲ್ಲಿ There is one bishop over many local churches. ಈಗಿನ ಕ್ರೈಸ್ತ ಪಂಗಡಗಳಲ್ಲಿ ನಾವು ನೋಡುವಾಗ ಅನೇಕ ಸಭೆಗಳ ಮೇಲೆ ಇರುವಂತಹ ಒಬ್ಬ ಬಿಷಪ್ನ ಕುರಿತಾಗಿ ನಾವು ನೋಡುತ್ತೇವೆ. But in the early church there were many bishops in one local church. ಆದರೆ ಆದಿ ಸಭೆಯಲ್ಲಿ ನಾವು ನೋಡುವಾಗ ಒಂದೇ ಒಂದು ಸ್ಥಳೀಯ ಸಭೆಯಲ್ಲಿ ಅನೇಕ ಹಿರಿಯರು ಅಥವಾ ನಾಯಕರು ಇದ್ದದನ್ನ ನಾವು ನೋಡುತ್ತೇವೆ. So that is still God's guideline for the New Testament church. ಅದೇ ದೇವರ ಮಾರ್ಗಸೂಚಿಯಾಗಿದೆ ಹೊಸ ಒಡಂಬಡಿಕೆಯ ಸಭೆಗೆ. Thank God for the brethren assemblies where we at least teach and hold that principle. ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸಿರಿ. ಯಾಕಂದರೆ ನಾವು ಸಹೋದರ ಸಭೆಗಳಲ್ಲಿ ಆ ಒಂದು ನಿಯಮಕ್ಕೆ ಒಳಗಾಗಿ ನಾವು ಅದನ್ನ ಕೈಕೊಂಡು ನಡೆಯುವಂತವರಾಗಿದ್ದೇವೆ. Of course, in every assembly we may not be really practicing this. ಹೌದು, ಕೆಲವು ಸಭೆಗಳಲ್ಲಿ ಇದನ್ನ ಕಾರ್ಯರೂಪಕ್ಕೆ ತರದೇ ಇದ್ದಿರಬಹುದು. But we teach at least that the elders and the deacons are the two officers, the only two officers in a local church. ಆದರೆ ನಾವು ಬೋಧಿಸುವಂತದ್ದು ಏನೆಂದರೆ ಸ್ಥಳೀಯ ಸಭೆಯಲ್ಲಿ ಇರಬೇಕಾದಂತ ಎರಡು ಹುದ್ದೆಗಳು ಯಾವುದೆಂಬುದಾಗಿ ನಾವು ನೋಡುವ ಸಭಾಧ್ಯಕ್ಷರು ಮತ್ತು ಸಭಾ ಸೇವಕರು ಎಂಬುದಾಗಿ ನಾವು ಬೋಧಿಸುತ್ತೇವೆ. In Kannada it is udyoga illa kelasa. It is offices. Only two officers are recognized in the local church among the saints. ದೇವ ಜನರ ಮಧ್ಯದಲ್ಲಿ ಸ್ಥಳೀಯ ಸಭೆಯಲ್ಲಿ ದೇವರಿಂದ ಗುರುತಿಸಲ್ಪಟ್ಟಿರುವಂತಹ ಎರಡು ಉದ್ಯೋಗಗಳು ಯಾವುದು ಎಂಬುದಾಗಿ ನಾವು ನೋಡುವಾಗ ಅದು ಸಭಾಧ್ಯಕ್ಷನ ಉದ್ಯೋಗ, ಇನ್ನೊಂದು ಸಭಾ ಸೇವಕನ ಉದ್ಯೋಗ. Okay, so we looked at the elders qualification. Now from verse 8 to 13 we will look at the qualifications of the deacons. ನಾವು ಸಭಾ ಹಿರಿಯರ ಆ ಒಂದು ಅರ್ಹತೆಯ ಕುರಿತಾಗಿ ನೋಡ್ತಾ ಬಂದೆವು. ಈಗ 8ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ 13ನೇ ಅಧ್ಯಾಯದವರೆಗೆ ಸಭಾ ಸೇವಕರ ಆ ಒಂದು ಅರ್ಹತೆಯ ಕುರಿತಾಗಿ ನಾವು ನೋಡುತ್ತೇವೆ. 15 ವಚನದವರೆಗೆ. ಸಾರಿ. Okay, no problem. Okay. Now what is the difference between elders and deacons? ಸಭಾ ಅಧ್ಯಕ್ಷನು ಮತ್ತು ಸಭಾ ಸೇವಕನಿಗೆ ಇರುವಂತಹ ವ್ಯತ್ಯಾಸವೇನು? Now some people think that the deacons are not fit to be elders, so let's make them deacons. ಕೆಲವರು ಈ ರೀತಿ ನೆನೆಸುತ್ತಾರೆ, ಸಭಾ ಸೇವಕರು ಅವರು ಹಿರಿಯರಾಗಲಿಕ್ಕೆ ಯೋಗ್ಯರಿರೋದಿಲ್ಲ, ಆದ್ರಿಂದ ಅವರಿಗೆ ನಾವು ಸಭಾ ಸೇವಕರ ಕೆಲಸವನ್ನು ಕೊಡ್ತೇವೆ ಎಂಬುದಾಗಿ. Absolutely not. ಅದು ಖಂಡಿತವಾಗಿ ಆ ರೀತಿಯಲ್ಲ. What is the name deacon means?
ಸಭಾ ಸೇವಕನು ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? The diakonos, that is the Greek word, diakonos. ಅದು ಗ್ರೀಕ್ ಪದವಾದಂಥ ಡಯಾಕೊನೋಸ್ ಎಂಬುದಾಗಿ ನಾವು ಹೇಳ್ತೇವೆ. Its meaning is a humble servant. That's the meaning. ಡಯಾಕೊನೋಸ್ ಎಂಬಂತ ಗ್ರೀಕ್ ಪದದ ಆ ಒಂದು ಅರ್ಥ ಏನೆಂದರೆ ಆ ಒಂದು ಸೇವಕನು ಅಥವಾ ತಗ್ಗಿಸಲ್ಪಟ್ಟಂತ ಸೇವಕನು ಎಂಬುದಾಗಿ ನಾವು ಹೇಳುತ್ತೇವೆ. But when you look at the qualification, there is no much difference between elders and deacons qualification. The only thing that is not mentioned is able to teach, up to teach. That is must for an elder, but that is not mentioned for the deacons. ಸಭಾಧ್ಯಕ್ಷನಿಗೂ ಅಥವಾ ಹಿರಿಯನಿಗೂ ಸಭಾ ಸೇವಕನಿಗೂ ಇರಬೇಕಾದಂತ ಆ ಒಂದು ಅರ್ಹತೆಯ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡುವಾಗ ಎಲ್ಲಾ ಅರ್ಹತೆಗಳು ಸಭಾಧ್ಯಕ್ಷನಿಗೆ ಇರುವಂತಹ ಅರ್ಹತೆಗಳನ್ನೇ ಸಭಾ ಸೇವಕರಿಗೂ ಹೇಳಿರುವಂತದನ್ನ ನಾವು ನೋಡುತ್ತೇವೆ. ಆದರೆ ಸಭಾ ಅಧ್ಯಕ್ಷನಿಗೆ ಅಥವಾ ಹಿರಿಯನಿಗೆ ಹೇಳಿರುವಂತಹ ಇನ್ನೊಂದು ಪ್ರಮುಖ ಆ ಒಂದು ಅರ್ಹತೆ ಅಂದರೆ ಸರಿಯಾಗಿ ಬೋಧಿಸುವವನಾಗಿರಬೇಕು. ಆ ಅರ್ಹತೆಯನ್ನ ಸಭಾ ಸೇವಕರಿಗೆ ಹೇಳಿರುವುದನ್ನು ನಾವು ನೋಡುವುದಿಲ್ಲ. What is the role of a deacon in the local assembly or deacons? ಸಭಾ ಸೇವಕರಿಗೆ ಇರುವಂತಹ ಆ ಒಂದು ಪಾತ್ರ ಏನಾಗಿದೆ ಸ್ಥಳೀಯ ಸಭೆಯಲ್ಲಿ? They have to carry out under the elders some of the more menial tasks of the church. ಆ ಸಭಾ ಸೇವಕರು ಸಭಾ ಹಿರಿಯರ ಅಡಿಯಲ್ಲಿ ಇದ್ದುಕೊಂಡು ಸಭೆಯಲ್ಲಿ ಇರುವಂತಹ ಒಂದು ಸಣ್ಣ ಪುಟ್ಟ ಕಾರ್ಯಗಳನ್ನ ಅವರು ನಡೆಸುವಂತವರಾಗಿರುತ್ತಾರೆ. So the elders can pay more attention to the word of God and prayer. ಯಾಕಂದರೆ ಸಭಾ ಅಧ್ಯಕ್ಷರು ಅಥವಾ ಹಿರಿಯರು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಮತ್ತು ಪ್ರಾರ್ಥನೆಗೆ ಹೆಚ್ಚು ಒತ್ತನ್ನು ಕೊಡುವ ಹಾಗೆ ಅವರು ಕೆಲಸ ಮಾಡುತ್ತಾರೆ. Many believe that the name deacon came from selecting 7 men in Acts chapter 6 when there was a problem in the early church in Jerusalem. ಅನೇಕರು ಹೇಳುತ್ತಾರೆ ಸಭಾ ಸೇವಕನ ಆ ಒಂದು ಉದ್ಯೋಗ ಯಾವ ರೀತಿ ಬಂತು ಎಂಬುದಾಗಿ ಹೇಳುವಾಗ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಆದಿಸಭೆಯಲ್ಲಿ ಕೆಲವು ಸಮಸ್ಯೆಗಳು ಉಂಟಾದಾಗ 7 ಮಂದಿಯನ್ನ ಅಲ್ಲಿ ಅಪೊಸ್ತಲರು ನೇಮಿಸುವುದನ್ನ ನಾವು ನೋಡುತ್ತೇವೆ. ಅದರಿಂದ ಸಭಾ ಸೇವಕನ ಉದ್ಯೋಗ ಬಂತು ಎಂಬುದಾಗಿ ಹೇಳುತ್ತಾರೆ. It is like the prototype of deacon from Acts chapter 6. ಅಲ್ಲಿ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ಕೊಟ್ಟಿರುವಂತಹ ಆ ಒಂದು ಉದ್ಯೋಗದ ಮಾದರಿ ಆಗಿದೆ ಅಷ್ಟೇ. But if you look at the overall qualification, the deacon's qualification is as stringent, okay, like the elders. ನಾವು ಸಭಾ ಸೇವಕರಿಗೆ ಇರಬೇಕಾದಂತ ಅರ್ಹತೆಗಳನ್ನ ಕುರಿತಾಗಿ ನಾವು ನೋಡುವಾಗ ಅವರ ಅರ್ಹತೆಯು ಕೂಡ ಸಭಾಧ್ಯಕ್ಷನ ಅರ್ಹತೆಯ ಹಾಗೆಯೇ ಅಥವಾ ಹಿರಿಯರ ಅರ್ಹತೆಯಾಗಿಯೇ ಅದು ಕಠಿಣವಾದಂತ ಅರ್ಹತೆಯಾಗಿದೆ. Because both are serving publicly to the people of God in the local assembly. ಯಾಕಂದರೆ ಈ ಇಬ್ಬರೂ ಕೂಡ ಅವರು ಸ್ಥಳೀಯ ಸಭೆಯಲ್ಲಿ ದೇವಜನರ ಮಧ್ಯದಲ್ಲಿ ಸಾರ್ವಜನಿಕವಾಗಿ ಸೇವೆ ಸಲ್ಲಿಸುವಂತವರಾಗಿರುತ್ತಾರೆ. Yeah, we will read verse 8 to 13 now, please, brother. ನಾವು 8ರಿಂದ 13ನೇ ವಚನದವರೆಗೆ ಈಗ ನಾವು ಓದಿಕೊಳ್ಳೋಣ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 12, 13. ಅದೇ ರೀತಿಯಾಗಿ ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. ಅವರು 2 ಮಾತಿನವರು, ಮದ್ಯನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಕೊಳ್ಳುವವರಾಗಿರಬೇಕು. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ತರುವಾಯ ಅವರ ಮೇಲೆ ಯಾರೂ ತಪ್ಪು ಹೊರಿಸದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. ಹಾಗೆಯೇ ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು. ಚಾಡಿ ಹೇಳುವವರಾಗಿರದೆ ಮದ್ಯಾಸಕ್ತಿ ಇಲ್ಲದವರಾಗಿಯೂ ಎಲ್ಲಾ ವಿಷಯಗಳಲ್ಲಿ ನಂಬಿಗಸ್ತರಾಗಿಯೂ ಇರಬೇಕು. ಸಭಾ ಸೇವಕರು ಏಕಪತ್ನಿಯುಳ್ಳವರು, ತಮ್ಮ ಮಕ್ಕಳನ್ನು ಮನೆಯವರನ್ನು ಚೆನ್ನಾಗಿ ಆಳುವವರು ಆಗಿರಬೇಕು. ಸಭಾ ಸೇವಕರಾಗಿ ಚೆನ್ನಾಗಿ ಕೆಲಸ ಮಾಡಿದವರು ತಮಗೆ ಒಳ್ಳೆಯ ಪದವಿಯನ್ನು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಸಂಬಂಧವಾಗಿ ಬಹುಧೈರ್ಯವನ್ನು ಸಂಪಾದಿಸಿಕೊಳ್ಳುತ್ತಾರೆ. Okay, as we looked at both these qualifications are very stringent, ತೀವ್ರವಾದ qualifications.
ಈ ಎರಡು ಸಭಾಧ್ಯಕ್ಷನಿಗೆ ಮತ್ತು ಸಭಾ ಸೇವಕರಿಗೆ ಇರಬೇಕಂತ ಅರ್ಹತೆಗಳು ಅದು ಬಹಳ ತೀವ್ರವಾದಂತ ಗಂಭೀರವಾದಂತ ಅರ್ಹತೆಗಳಾಗಿವೆ. We can say the difference between elders and deacons like this. The elders are the spiritual leaders and the deacons are the serving leaders. ನಾವು ಸಭಾಧ್ಯಕ್ಷನಿಗೂ ಅಥವಾ ಸಭಾ ಹಿರಿಯರಿಗೂ ಸಭಾ ಸೇವಕರಿಗೂ ಇರುವಂತಹ ವ್ಯತ್ಯಾಸವನ್ನು ಈ ರೀತಿಯಾಗಿ ಹೇಳಬಹುದು. ಏನೆಂದರೆ ಸಭಾ ಅಧ್ಯಕ್ಷನು ಅಥವಾ ಹಿರಿಯನು ಆತನು ಆತ್ಮೀಕ ರೀತಿಯಲ್ಲಿ ಕೆಲಸ ಮಾಡಿ ಮುನ್ನಡೆಸುವಂತವನಾಗಿರುತ್ತಾನೆ. ಆದರೆ ಸಭಾ ಸೇವಕರು ಹಿರಿಯರ ಅಡಿಯಲ್ಲಿ ಕೆಲಸ ಮಾಡುವಂತವರು ಅಥವಾ ಸೇವೆ ಮಾಡುವವರಾಗಿರುತ್ತಾರೆ. One is spiritual leaders, the other is serving leaders. ಒಬ್ಬರು ಆತ್ಮೀಕ ನಾಯಕರು, ಇನ್ನೊಬ್ಬರು ಸೇವೆ ಮಾಡುವಂತ ನಾಯಕರು. But both are service, both are servants. ಆದರೆ ಎರಡೂ ಕೂಡ ಅಲ್ಲಿ ಸೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಇಬ್ಬರು ಸೇವೆ ಮಾಡುತ್ತಾರೆ. Because of their servant nature work, it requires qualities of maturity and piety. ಅಲ್ಲಿ ಸೇವೆಯ ಅವಶ್ಯಕತೆ ಇರುವಂತದರಿಂದ ಅದು ಸೇವೆಯ ಒಂದು ಮೌಲ್ಯ ಮತ್ತು ಒಂದು ಗೌರವವನ್ನು ಬಯಸುವಂತದ್ದಾಗಿರುತ್ತೆ. No, they need maturity, ಪರಿಪಕ್ವತೆ. ಪರಿಪಕ್ವತೆ ಮತ್ತು piety means ದೈವ ಭಕ್ತಿ or spiritual people. ಮತ್ತು ಆತ್ಮೀಕತೆಯುಳ್ಳಂತ ವ್ಯಕ್ತಿಗಳಾಗಿರಬೇಕು. So when we look at the deacon's qualification, it says they should be men of dignity. ನಾವು ಸಭಾ ಸೇವಕರ ಆ ಒಂದು ಅರ್ಹತೆಯ ಕುರಿತಾಗಿ ನಾವು ನೋಡುವಾಗ ಅವರು ಗೌರವವುಳ್ಳವರಾಗಿರಬೇಕು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. In other words, they should be worthy of respect from God's people. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ದೇವ ಜನರಿಂದ ಗೌರವ ಹೊಂದಲಿಕ್ಕೆ ಯೋಗ್ಯರಾಗಿರಬೇಕು. See, when we normally the elders recognize the deacons, in our assembly we have a habit of giving the believers some time, maybe a few weeks. We are going to recognize these brothers as deacons. So we are giving an opportunity for all believers to come to the elders and say if they know anything that the elders don't know about that person. So we give the time for them to look at and tell us if they have any concern. ನಮ್ಮ ಸಭೆಗಳಲ್ಲಿ ಸಭಾ ಸೇವಕರನ್ನು ನಾವು ಆಯೋಜಿಸುವಾಗ ಗುರುತಿಸುವಾಗ ನಾವು ಮಾಡುವಂತ ಕೆಲಸ ಏನಾಗಿದೆ ಅಂದ್ರೆ ನಮ್ಮ ಸಭಿಕರಿಗೆ ಮತ್ತು ವಿಶ್ವಾಸಿಗಳಿಗೆ ಕೆಲವು ವಾರಗಳ ಸಮಯವನ್ನ ಕೊಟ್ಟು ಇಂಥವರನ್ನ ನಾವು ಸಭಾ ಸೇವಕರ ಸ್ಥಾನಕ್ಕೆ ಆರಿಸುತ್ತಾ ಇದ್ದೇವೆ ಎಂಬುದಾಗಿ ಗುರುತಿಸುವಾಗ ಅವರಿಗೆ ನಾವು ಅವಕಾಶ ಕೊಡುತ್ತೇವೆ. ನಮಗೆ ಗೊತ್ತಿಲ್ಲದಂತ ಅಂದರೆ ಹಿರಿಯರಿಗೆ ಗೊತ್ತಿಲ್ಲದಂತ ಯಾವುದಾದರೂ ವಿಷಯಗಳು ಆ ಸಭಾ ಸೇವಕನ ಕುರಿತಾಗಿ ಗೊತ್ತಿರುವುದಾದರೆ ನಮಗೆ ಬಂದು ತಿಳಿಸಬೇಕು ಎಂಬುದಾಗಿ ನಾವು ಅವಕಾಶವನ್ನು ಕೊಡುವಂತವರಾಗಿರುತ್ತೇವೆ. But one of the sad thing is nobody come and say anything, but after the deacons are recognized and they are serving, now many people say this or that about them. Why did you select them? Why did you not select that person? This is very sad. ಆದರೆ ಒಂದು ದುಃಖದ ಸಂಗತಿ ಏನು ಎಂಬುದಾಗಿ ನಾವು ನೋಡುವಾಗ ನಾವು ಅವರಿಗೆ ಅವಕಾಶವನ್ನು ಕೊಡುವಾಗ ಈ ವ್ಯಕ್ತಿಯ ಕುರಿತಾಗಿ ನಮಗೆ ಏನಾದರೂ ಗೊತ್ತಿದ್ದರೆ ತಿಳಿಸಿರಿ ಎಂಬುದಾಗಿ ಯಾರು ಮುಂದೆ ಬರುವುದಿಲ್ಲ. ಆದರೆ ಆ ವ್ಯಕ್ತಿಯನ್ನು ನಾವು ಆ ಸ್ಥಾನಕ್ಕೆ ಸಭಾ ಸೇವಕನ ಸ್ಥಾನಕ್ಕೆ ಆರಿಸಿ ನೇಮಿಸುವಾಗ ನಂತರ ಆತನ ಕಾರ್ಯಗಳಲ್ಲಿ ತಪ್ಪು ಹುಡುಕುವವರಾಗಿ ಇಂಥದ್ದು ತಪ್ಪು ಹೀಗೆ ಎಂಬುದಾಗಿ ಅನೇಕರು ಮುಂದೆ ಬಂದು ಹೇಳುತ್ತಾರೆ. That's very sad. ಅದು ತುಂಬಾ ದುಃಖಕರ. Okay, anyhow, so deacons should be men of dignity. They should not be double-tongued. ಆದ್ದರಿಂದ ಸಭಾ ಸೇವಕರು ಎಂಬುದಾಗಿ ಹೇಳುವಾಗ ಅವರು ಗೌರವವುಳ್ಳವರಾಗಿರಬೇಕು ಮತ್ತು ಎರಡು ಮಾತಿನವರಾಗಿರಬಾರದು. They should be honest and unhypocritical. ಅವರು ನೀಚ ಲಾಭವನ್ನ ಬಯಸದವರು ಮತ್ತು ಯಥಾರ್ಥರು ಆಗಿರಬೇಕು ಎಂಬುದಾಗಿ ನೋಡುತ್ತೇವೆ. They should not be heavy wine drinkers. ಅವರು ಅತಿಯಾಗಿ ಮದ್ಯವನ್ನ ಕುಡಿಯುವವರಾಗಿರಬಾರದು. Please be careful. That doesn't mean you can drink madhyam little bit. That's not what it means. You know, in the culture in which these are written, grape juice or wine was an ordinary drink in many cultures. But we are not talking about abuse of wine, which is a serious sin. Madhyabani devara rajya avakasha madudilla. So let us be very careful when we understand not heavy wine drinkers. Let's be very careful. ಆದ್ದರಿಂದ ನಾವು ಅತಿಯಾದ ಮದ್ಯ ಸೇವಿಸುವವರಾಗಿರಬಾರದು ಎಂಬುದಾಗಿ ಹೇಳುವಾಗ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ್ರಿ. ಯಾಕಂದ್ರೆ ನಾವು
ಇಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಏನೆಂದರೆ ಪೌಲನು ಈ ಪತ್ರಿಕೆಯನ್ನು ಬರೆಯುವಾಗ ಆ ಒಂದು ಸಂಸ್ಕೃತಿಯಲ್ಲಿ ಇದ್ದ ರೀತಿ ಅವರು ದ್ರಾಕ್ಷಾರಸವನ್ನು ಕುಡಿಯುವವರಾಗಿದ್ದರು. ಅದರ ಅರ್ಥ ದ್ರಾಕ್ಷಾರಸವನ್ನಾಗಲಿ ಮದ್ಯಪಾನವನ್ನಾಗಲಿ ದುರುಪಯೋಗ ಪಡಿಸಿಕೊಂಡು ಅದಕ್ಕೆ ವ್ಯಸನಿಗಳಾಗಿರಬೇಕು ಎಂಬುದಾಗಿ ಅಲ್ಲ. And also they should not be greedy for money lovers. ಅವರು ನೀಚ ಲಾಭವನ್ನು ಅಪೇಕ್ಷಿಸುವವರು ಎಂಬುದಾಗಿ ಹೇಳುವಾಗ ದುರಾಶೆಯುಳ್ಳವರು ಅಥವಾ ಹಣದಾಶೆಯುಳ್ಳವರು ಆಗಿರಬಾರದು. In many assemblies, the deacons handle the money of the assembly. So there is a tendency that if they are money lovers, they can become like Judas Iscariot. ಅನೇಕ ಸಭೆಗಳಲ್ಲಿ ಸಭಾ ಸೇವಕರನ್ನು ನಾವು ನೋಡುವಾಗ ಅವರಿಗೆ ಹಣವನ್ನ ಮತ್ತು ಖಾತೆಗಳನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಕೊಡಲ್ಪಟ್ಟಿರುತ್ತದೆ. ಆದ್ದರಿಂದ ಅವರು ಎಚ್ಚರಿಕೆಯಿಂದ ಇರಬೇಕು. ಇಲ್ಲದೆ ಹೋದರೆ ಇಸ್ಕರಿಯೋತ ಯೂದನ ಹಾಗೆ ಅವರು ಆಗುವ ಸಾಧ್ಯತೆ ಉಂಟು. And verse 9, they have to hold the mystery of the faith with a clear conscience. ಮತ್ತು ಅವರು ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಕೊಳ್ಳುವವರಾಗಿರಬೇಕು. In other words, they should be men of spiritual depth. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಅವರು ಆತ್ಮೀಕ ಆಳವನ್ನ ತಿಳಿದಂತ ಆತ್ಮಿಕ ಪರಿಪಕ್ವತೆಯುಳ್ಳಂತ ವ್ಯಕ್ತಿಗಳಾಗಿರಬೇಕು. If we go back to Acts 6, we don't need to turn there now. If we go to Acts 6, we see there were 7 men were selected to serve on the tables, feeding the widows, doing very menial job. ನಾವು ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯವನ್ನು ನಾವು ನೋಡುವಾಗ, ಅಲ್ಲಿಗೆ ನಿಮ್ಮ ಪುಸ್ತಕವನ್ನು ತಿರುಗಿಸುವ ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ನೋಡುವಾಗ ಅಲ್ಲಿ ಸಭಾ ಸೇವಕರನ್ನ ಕೆಲವರನ್ನ ಆರಿಸಿದರು. ಯಾಕೆ ಎಂಬುದಾಗಿ ಹೇಳುವಾಗ ವಿಧವೆಯರಿಗೆ ಆಹಾರವನ್ನ ಬಡಿಸುವುದಕ್ಕಾಗಿ ಆ ಒಂದು ಅಲ್ಪವಾದಂತಹ ಕೆಲಸಕ್ಕಾಗಿ ಅನೇಕರನ್ನ 7 ಜನರನ್ನ ನೇಮಿಸುವುದನ್ನು ನೋಡುತ್ತೇವೆ. But what was required of them? 2 things. They should be spirit-filled people and they should be of good testimony. ಅಲ್ಲಿ ನಾವು ನೋಡುವಾಗ ಆ 7 ಜನ ವ್ಯಕ್ತಿಗಳಲ್ಲಿ ಇರಬೇಕಂತ ಅರ್ಹತೆ ಏನು ಎಂಬುದಾಗಿ ಹೇಳುವಾಗ ಅವರು ಆತ್ಮನಿಂದ ತುಂಬಿದವರಾಗಿರಬೇಕು ಮತ್ತು ಒಳ್ಳೆಯ ಸಾಕ್ಷಿಯನ್ನ ದೇವಜನರ ಮಧ್ಯದಲ್ಲಿ ಹೊಂದಿದವರಾಗಿರಬೇಕು. That is worth considering. If just to serve on the table, if they need to be spirit-filled, what about the elders? ಅಲ್ಲಿ ಕೇವಲ ವಿಧವೆಯರಿಗೆ ಆಹಾರವನ್ನು ಬಡಿಸುವುದಕ್ಕಾಗಿ ಅವರು ಆತ್ಮೀಕತೆ ಉಳ್ಳಂತವರು, ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿರಬೇಕು ಎಂಬುದಾಗಿ ಹೇಳುವಾಗ, ಹಾಗಾದರೆ ಸಭಾ ಹಿರಿಯರ ಆ ಒಂದು ಯೋಗ್ಯತೆ ಹೇಗಿರಬೇಕು ನೀವು ಯೋಚಿಸಿರಿ. Actually, these elders qualification and deacons qualification should be the qualification of every believer, brothers and sisters in the assembly. ಈ ಒಂದು ಸಭಾ ಹಿರಿಯನ ಮತ್ತು ಸಭಾ ಸೇವಕನಿಗೆ ಇರಬೇಕಾದಂತ ಅರ್ಹತೆಗಳು ಅದು ಸಭೆಯಲ್ಲಿರುವಂತ ಎಲ್ಲಾ ವಿಶ್ವಾಸಿಗಳಿಗೂ ಕೂಡ ಇರಬೇಕಾದಂತ ಅರ್ಹತೆಗಳೇ ಆಗಿವೆ. And it is a must for those in leadership. ಮತ್ತು ನಾಯಕತ್ವದಲ್ಲಿ ಇರುವವರಿಗೆ ಇದು ಇನ್ನೂ ಪ್ರಾಮುಖ್ಯವಾಗಿ ಬೇಕಾದಂತ ಅರ್ಹತೆಗಳು. And verse 10 says they should first be tested. 10ನೇ ವಚನದಲ್ಲಿ ನಾವು ನೋಡುವಾಗ ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು ಎಂಬುದಾಗಿ ನೋಡುತ್ತೇವೆ. This does not mean some formal testing procedure. ಇದರ ಅರ್ಥ ಯಾವುದೋ ಒಂದು ಕಚೇರಿಯಲ್ಲಿ ಅಥವಾ the krama tarvedi, some training procedure, like we send somebody to 1 month training. That's not what it means. ವ್ಯವಸ್ಥಿತವಾದಂತಹ ಆ ಒಂದು ಟ್ರೈನಿಂಗ್ ಅಥವಾ ತರಬೇತಿಯಲ್ಲಿ ಕೊಡುವಂತಹ ಪರೀಕ್ಷೆ ಅಲ್ಲ. But rather these men prove their quality over time in the ordinary activities of and life of the assembly. ಅದರ ಅರ್ಥ ಇಲ್ಲಿ ಆ ವ್ಯಕ್ತಿಗಳು ದೈನಂದಿನ ಸಭಾ ಜೀವಿತದಲ್ಲಿ ತಮ್ಮ ಯೋಗ್ಯತೆಯನ್ನ, ತಮ್ಮ ಅರ್ಹತೆಗಳನ್ನ ಅವರೇ ನಿರೂಪಿಸುವಂತವರಾಗಿರುತ್ತಾರೆ. They are already involving in the little work of the assembly, and that is how they are proved. ಅವರು ಈಗಾಗಲೇ ಸಭೆಯ ಸಣ್ಣ ಪುಟ್ಟ ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುವಂತವರಾಗಿರುತ್ತಾರೆ. ಹಾಗೆಯೇ ಅವರ ಯೋಗ್ಯತೆಯನ್ನ ಸಭೆ ಗುರುತು ಹಿಡಿಯುವಂತದ್ದಾಗಿರುತ್ತದೆ. Then let them serve as deacons. That's what we read there. ನಂತರ ಅವರು ಸಭಾ ಸೇವಕರಾಗಿ ಆರಿಸಲ್ಪಡಬೇಕು ಎಂಬುದಾಗಿ ಅಲ್ಲಿ ಓದುತ್ತೇವೆ. And lastly it says they should have no accusation from anybody.
ಮತ್ತು ಕಡೆಯದಾಗಿ ನಾವು ನೋಡುವಾಗ ಯಾರೂ ಅವರ ಮೇಲೆ ತಪ್ಪು ಹೊರಿಸಬಾರದು ಎಂಬುದಾಗಿ ನಾವು ನೋಡುತ್ತೇವೆ. If you look at Acts chapter 6, 7 men were selected. Now let me ask a question to my brothers and sisters. How many of their 7 deacons name you know? ಅಲ್ಲಿ ನಾವು ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯವನ್ನು ನಾವು ನೋಡುವಾಗ ಅಲ್ಲಿ 7 ಮಂದಿ ಸಭಾ ಸೇವಕರುಗಳನ್ನ ಆರಿಸಲ್ಪಡುವುದನ್ನು ನಾವು ನೋಡುತ್ತೇವೆ. ನನ್ನ ಸಹೋದರ ಸಹೋದರಿಯರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಆ 7 ಜನ ವ್ಯಕ್ತಿಗಳಲ್ಲಿ ಅವರ ಹೆಸರುಗಳು ಯಾರ್ಯಾರಿಗೆ ಗೊತ್ತು? We all know only 2 men. Those names we know well. ಅಲ್ಲಿ ಕೇವಲ 2 ವ್ಯಕ್ತಿಗಳ ಹೆಸರನ್ನು ನಾವು ಸರಿಯಾಗಿ ಬಲ್ಲವರಾಗಿದ್ದೇವೆ. One is Stephen, the other one is Philip. ಒಬ್ಬನು ಸ್ಟೆಫನನು, ಇನ್ನೊಬ್ಬನು ಫಿಲಿಪ್ಪನು. I don't know if any of you remember the other 5 names. ಇನ್ನು ಉಳಿದ 5 ಜನರ ಹೆಸರುಗಳು ಯಾರಿಗಾದರೂ ತಿಳಿದಿದೆ ಎಂಬುದಾಗಿ ನಾನು ನೆನೆಸುವುದಿಲ್ಲ. The same way when Moses sent 12 spies to spy out Canaan, ಮೋಶೆಯು 12 ಜನ ಗೂಢಚಾರರನ್ನ ಆ ಕಾನಾನ್ ದೇಶವನ್ನ ನೋಡಿಕೊಂಡು ಬರಲಿಕ್ಕೆ ಕಳುಹಿಸುವ ರೀತಿಯಲ್ಲಿ, out of the 12 people, how many men's name you know by heart? ಆ 12 ಜನ ಗೂಢಚಾರರಲ್ಲಿ ಎಷ್ಟು ಜನ ಗೂಢಚಾರರ ಹೆಸರು ನಿಮಗೆ ಗೊತ್ತು? I think we have to admit only 2. ನಾನು ನೆನೆಸುತ್ತೇನೆ ಕೇವಲ 2 ವ್ಯಕ್ತಿಗಳ ಹೆಸರು ಮಾತ್ರ ನಿಮ್ಮೆಲ್ಲರಿಗೂ ಗೊತ್ತೆಂಬುದಾಗಿ ನೆನೆಸುತ್ತೇನೆ. Caleb and Joshua. ಯೆಹೋಶುವನು ಮತ್ತು ಕಾಲೇಬನು. In Acts 6, Stephen and Philip. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ಸ್ಟೆಫನನು ಮತ್ತೆ ಫಿಲಿಪ್ಪನು. They all the 7 people served the church. ಇಲ್ಲಿ ಇರುವಂತ 7 ಜನರು ಕೂಡ ಸಭೆಯನ್ನ ಸೇವೆ ಮಾಡುವವರಾಗಿದ್ದರು. But 2 men went beyond their call for service, and God used them to a greater extent. ಇಲ್ಲಿ 2 ವ್ಯಕ್ತಿಗಳು ಮಾತ್ರ ತಮಗೆ ಕೊಡಲ್ಪಟ್ಟಂತ ಆ ಸೇವೆ ಮತ್ತು ಕರೆಯನ್ನ ಮೀರಿ ಅವರು ಇನ್ನೂ ಹೆಚ್ಚಾಗಿ ಅವರು ಕೃಪೆಯಿಂದ ಭರಿತರಾಗಿ ಸೇವೆಯನ್ನು ಮಾಡುವುದನ್ನು ನಾವು ನೋಡುತ್ತೇವೆ. Chapter 6 and 7 talks about Stephen, the first martyr of the Christian church. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯವನ್ನು ನಾವು ನೋಡುವಾಗ ಅಲ್ಲಿ ಸ್ಟೆಫನ್ನ ಕುರಿತಾಗಿ ಮಾತಾಡುವಂತ ಅಧ್ಯಾಯಗಳಾಗಿವೆ. ಆತನು ಮೊದಲನೇದಾಗಿ ಸಭೆಗಾಗಿ ರಕ್ತ ಸಾಕ್ಷಿಯಾದಂತ ವ್ಯಕ್ತಿ ಎಂಬುದಾಗಿ ನಾವು ನೋಡುತ್ತೇವೆ. And from the message he gave in chapter 7, we knew that he was well versed in the scripture of the Old Testament. He knew the history of Israel so well, even though his calling was only to serve on the tables. ಅಲ್ಲಿ ನಾವು 7ನೇ ಅಧ್ಯಾಯವನ್ನು ನಾವು ನೋಡುವಾಗ ಆ ಸ್ಟೆಫನನ್ನು ಕೊಡುವಂತ ಆ ಸಾಕ್ಷಿಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ಆತನು ದೇವರ ವಾಕ್ಯವನ್ನ ಚೆನ್ನಾಗಿ ತಿಳಿದಂತವನಾಗಿದ್ದನು ಮತ್ತು ಇಸ್ರಾಯೇಲರ ಇತಿಹಾಸವನ್ನ ಚೆನ್ನಾಗಿ ತಿಳಿದಂತವನಾಗಿದ್ದನು. ಅವನ ಕೆಲಸ ಆ ಒಂದು ವಿಧವೆಯರ ಆ ಒಂದು ಮೇಜುಗಳ ಬಳಿಯಲ್ಲಿ ಆಹಾರ ಕೊಡುವ ಕಾರ್ಯವಾಗಿದ್ದರೂ ಕೂಡ ದೇವರ ವಾಕ್ಯವನ್ನ ಸರಿಯಾಗಿ ಆಳವಾಗಿ ತಿಳಿದವನಾಗಿದ್ದನು. The other man, Philip, we read, he became an evangelist. ನಾವು ಇನ್ನೊಬ್ಬ ವ್ಯಕ್ತಿ ಫಿಲಿಪ್ಪನ ಕುರಿತಾಗಿ ನಾವು ನೋಡುವಾಗ ಮುಂದೆ ಅವನು ಸುವಾರ್ತಾ ಸೇವಕನಾದನು. So what am I telling? ನಾನೇನನ್ನ ಹೇಳುತ್ತಾ ಇದ್ದೇನೆ? If you are faithful in the little things, God will make you responsible for greater responsibilities. ನಾವು ನಮಗೆ ಕೊಡಲ್ಪಡುವಂತಹ ಸಣ್ಣ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿರುವುದಾದರೆ ದೇವರು ನಮಗೆ ಇನ್ನೂ ದೊಡ್ಡದಾದಂತಹ ಕಾರ್ಯಗಳಲ್ಲಿ ನಮ್ಮನ್ನು ನೇಮಿಸುವಂತನಾಗಿರುತ್ತಾನೆ. So never think the deacons are not fit enough to be elders, so let's make them deacons. No, both are very, very important. ಆದ್ದರಿಂದ ಈ ರೀತಿ ನೆನೆಸಬೇಡಿರಿ, ಸಭಾ ಸೇವಕರು ಅವರಿಗೆ ಹಿರಿಯರಾಗುವಂತ ಯೋಗ್ಯತೆ ಇಲ್ಲ, ಆದ್ದರಿಂದ ಅವರನ್ನು ಸಭಾ ಸೇವಕರಾಗಿ ನೇಮಿಸೋಣ ಎಂಬುದಾಗಿ. ಇಲ್ಲ, ಆದರೆ ಸಭಾ ಸೇವಕರಿಗೆ ಮತ್ತು ಸಭಾ ಹಿರಿಯರಿಗೂ ಕೂಡ ಇರಬೇಕಾದಂತ ಅರ್ಹತೆಗಳು ಅದು ಒಂದೇ ಆಗಿದೆ. Now let's read verse 11. ನಾವು 11ನೇ ವಚನವನ್ನು ಈಗ ಓದಿಕೊಳ್ಳೋಣ. ಹಾಗೆಯೇ ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು, ಚಾಡಿ ಹೇಳುವವರಾಗಿರದೆ ಮದ್ಯಾಸಕ್ತಿ ಇಲ್ಲದವರಾಗಿಯೂ ಎಲ್ಲಾ ವಿಷಯಗಳಲ್ಲಿ ನಂಬಿಗಸ್ತರಾಗಿಯೂ ಇರಬೇಕು. Now it talks about the women.
ಈಗ ಇಲ್ಲಿ ಸ್ತ್ರೀಯರ ಕುರಿತಾಗಿ ಮಾತನಾಡುವಂತದ್ದಾಗಿದೆ. Now there are different opinion about who these women are. ಅನೇಕರು ಅನೇಕ ಅಭಿಪ್ರಾಯಗಳನ್ನು ಹೊಂದಿದವರಾಗಿದ್ದಾರೆ ಈ ಸ್ತ್ರೀಯರು ಯಾರಾಗಿದ್ದರು ಎಂಬುದಾಗಿ ತಿಳಿಯುವಾಗ. In English, in verse 11, it says their wives. That means the deacons' wives. ಇಂಗ್ಲಿಷ್ ಭಾಷಾಂತರದಲ್ಲಿ ನಾವು ನೋಡುವಾಗ ಅವರ ಸ್ತ್ರೀಯರು ಅಥವಾ ಅವರ ಪತ್ನಿಯರು ಎಂಬುದಾಗಿ ಅಥವಾ ಸಭಾ ಸೇವಕರ ಪತ್ನಿಯರು ಎಂಬುದಾಗಿ ಹೇಳಿರುವುದನ್ನು ನೋಡುತ್ತೇವೆ. But in Kannada, I think ಹಾಗೆಯೇ ಸಭಾ ಸೇವಕಿಯರಾದ. So there could be a misunderstanding that there were women deaconess in the church. ಆದ್ದರಿಂದ ಕನ್ನಡದಲ್ಲಿ ನಾವು ನೋಡುವಾಗ ಹಾಗೆಯೇ ಸಭಾ ಸೇವಕಿಯರಾದ ಎಂಬುದಾಗಿ ಕೊಟ್ಟಿರುವುದರಿಂದ ಕೆಲವು ಗೊಂದಲಗಳುಂಟು. ಏನೆಂದರೆ ಸಭಾ ಸೇವಕಿಯರು ಇದ್ದಿರಬಹುದು ಎಂಬುದಾಗಿ ಅನೇಕರು ನೆನೆಸುತ್ತಾರೆ. One of the words they quote for that is Romans 16 verse 1. Maybe you can read that. ರೋಮಾಪುರ 16ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಕೊಟ್ಟಿರುವಂತಹ ಆ ಒಂದು ವಾಕ್ಯದ ಆಧಾರದ ಮೇರೆಗೆ ಸಭಾ ಸೇವಕಿಯರಿದ್ದರು ಎಂಬುದಾಗಿ ಅನೇಕರು ಹೇಳುತ್ತಾರೆ. ರೋಮಾಪುರ 16ನೇ ಅಧ್ಯಾಯ 1ನೇ ವಚನ, ನಾನು ನಿಮ್ಮ ಬಳಿಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಫೋಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ, ಕೆಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. So that is the main verse many take about women deaconesses. ಈ ಒಂದು ವಚನವನ್ನ ಅನೇಕರು ಪ್ರಾಮುಖ್ಯವಾಗಿ ಎತ್ತಿ ತೋರಿಸುವಂತವರಾಗಿರುತ್ತಾರೆ ಸಭಾ ಸೇವಕಿಯರ ಕುರಿತಾಗಿ ಮಾತನಾಡುವಾಗ. But this passage I believe talks about the wives of the deacons. ಆದರೆ ನಾನು ನೆನೆಸುತ್ತೇನೆ ಇಲ್ಲಿ 3ನೇ ಅಧ್ಯಾಯ 11ನೇ ವಚನದಲ್ಲಿ ಮಾತನಾಡುತ್ತಿರುವಂತ ಈ ವಾಕ್ಯ ಭಾಗ ಅದು ಸಭಾ ಸೇವಕರ ಹೆಂಡತಿಯ ಕುರಿತಾಗಿ ಮಾತನಾಡುವಂತ ವಾಕ್ಯ ಭಾಗವಾಗಿದೆ. But if they were women deaconesses, ಆದರೆ ಸಭೆಯಲ್ಲಿ ಒಂದು ವೇಳೆ ಸಭಾ ಸೇವಕಿಯರು ಇರುವುದೇ ಆಗಿದ್ದರೆ then Paul would have written about the qualification of their husbands. ಆಗ ಒಂದು ವೇಳೆ ಪೌಲನು ಅವರ ಗಂಡಂದಿರ ಒಂದು ಅರ್ಹತೆಯ ಕುರಿತಾಗಿ ಮಾತನಾಡುತ್ತಿದ್ದಿರಬಹುದು. Because earlier it says the elders' wives should be like this, the deacons' wives should be like that. If there were deaconesses, naturally Paul should have written these deaconesses' husbands should be what kind of men? ಯಾಕೆಂದರೆ ನಾವು ಇಲ್ಲಿ ಹಿಂದೆ ನೋಡುವಾಗ ಸಭಾ ಅಧ್ಯಕ್ಷನು ಅಥವಾ ಹಿರಿಯನ ಹೆಂಡತಿಯ ಯೋಗ್ಯತೆ ಹೀಗಿರಬೇಕು ಮತ್ತು ಸಭಾ ಸೇವಕನ ಹೆಂಡತಿಯ ಅರ್ಹತೆ ಹೀಗಿರಬೇಕು ಎಂಬುದಾಗಿ ಆತನು ಇದ್ದದ್ದೇ ಆಗಿದ್ದರೆ ಸಭಾ ಸೇವಕಿಯರ ಗಂಡಂದಿರು ಈ ಅರ್ಹತೆ ಉಳ್ಳವರಾಗಿರಬೇಕು ಎಂಬುದಾಗಿ ಹೇಳುತ್ತಿದ್ದನು. We don't read that there. ಅದನ್ನು ನಾವು ಅಲ್ಲಿ ನೋಡುವುದಿಲ್ಲ. But the wives' responsibilities or roles, whether you are elder's wife or deacon's wife, is very, very important. ಆದರೆ ಆಗಿ ಸಭಾ ಹಿರಿಯನ ಹೆಂಡತಿಯಾಗಿರಬಹುದು ಅಥವಾ ಸಭಾ ಸೇವಕನ ಹೆಂಡತಿಯಾಗಿರಬಹುದು, ನಿಮ್ಮ ಪಾತ್ರ ಅದು ಬಹಳ ಪ್ರಾಮುಖ್ಯವಾಗಿದೆ. If an elder and deacon have to do their work well, they need the support of their spouses, their wives. ಒಬ್ಬ ಸಭಾ ಹಿರಿಯನಾಗಲಿ ಸಭಾ ಸೇವಕನಾಗಲಿ ತಮ್ಮ ಜವಾಬ್ದಾರಿಯನ್ನು ತಮ್ಮ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಬೇಕಾದರೆ ಅವರ ಹೆಂಡಂದಿರ ಸಹಾಯವು ಸಹಕಾರವು ಅತ್ಯಗತ್ಯವಾಗಿದೆ. And the first thing told about them, they should be not slanderers. Verse 11. ಮೊದಲನೇದಾಗಿ ಸಭಾ ಸೇವಕನ ಹೆಂಡತಿಯ ಆ ಒಂದು ಅರ್ಹತೆಯ ಕುರಿತಾಗಿ ನಾವು ನೋಡುವಾಗ ಅವರು ಚಾಡಿ ಹೇಳುವವರಾಗಿರಬಾರದು ಎಂಬುದಾಗಿ ನೋಡುತ್ತೇವೆ. The slanderer is another name for devil. ಚಾಡಿ ಹೇಳುವಂತದ್ದು ಅದು ಸೈತಾನನ ಇನ್ನೊಂದು ಹೆಸರಾಗಿದೆ. Diabolo means a slanderer, a ದೂರು ಹೇಳುವವನು. Okay, so that is another name for Satan, and we should never, especially sisters or men, we should never be slanderers. ಸೈತಾನನಿಗೆ ಕೊಡಲ್ಪಟ್ಟಿರುವಂತಹ ಇನ್ನೊಂದು ಹೆಸರು ಅದು ಡಯಾಬೋಲೋ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಚಾಡಿ ಹೇಳುವವನು, ಚಾಡಿ ಕೋರನು ಎಂಬಂತ ಅರ್ಥವನ್ನು. ಆದ್ದರಿಂದ
ದೇವರ ಮಕ್ಕಳಾದಂಥ ನಾವು ವಿಶ್ವಾಸಿಗಳು ಚಾಡಿ ಹೇಳುವವರಾಗಿರಬಾರದು. They should be sober minded, temperate. That means well balanced life. ಅವರು ಗೌರವವುಳ್ಳವರಾಗಿರಬೇಕು ಎಂಬುದಾಗಿ ನಾವು ನೋಡುವಾಗ ಅವರು ತಮ್ಮ ಜೀವಿತವನ್ನ ಸಮತೋಲನವಾಗಿ ನಡೆಸುವವರಾಗಿರಬೇಕು. They should be faithful or trustworthy. Talking about women, it should be true of men also. ಅವರು ನಂಬಿಗಸ್ತರಾಗಿರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಅದು ಗಂಡಸರಿಗೂ ಕೂಡ ಅನ್ವಯಿಸುವಂತಹ ಪದವಾಗಿದೆ, ನಂಬಿಗಸ್ತಿಕೆ ಎಂಬುದಾಗಿ. Sisters' ministry in the assembly is very, very important. ಸ್ಥಳೀಯ ಸಭೆಯಲ್ಲಿ ಸಹೋದರಿಯರ ಸೇವೆ ಅದು ಬಹಳ ಪ್ರಾಮುಖ್ಯವಾಗಿದೆ. I think we brethren assemblies seldom recognize or encourage that. ನಾನು ನೆನೆಸುತ್ತೇನೆ, ಸಹೋದರ ಸಭೆಗಳಾದಂಥ ನಾವು ಈ ಸಹೋದರಿಯರ ಸೇವೆಯನ್ನ ಅನೇಕ ಸಂದರ್ಭಗಳಲ್ಲಿ ಕಡೆಗಣಿಸುತ್ತೇವೆ. We only talk about they should not speak publicly, when that we emphasize so much. ನಾವು ಯಾವಾಗಲೂ ಹೇಳುವಂಥದ್ದು ಏನೆಂದರೆ ಅವರು ಸಭೆಯಲ್ಲಿ ಮಾತನಾಡಬಾರದು, ಮೌನವಾಗಿರಬೇಕು ಎಂಬುದಾಗಿ ಈ ವಿಷಯವನ್ನು ಮಾತ್ರ ನಾವು ಎತ್ತಿ ತೋರಿಸುವಂತವರಾಗಿರುತ್ತೇವೆ. That is true. Women are not to lead when men are present there. That is true. That is biblical according to God's order. ಅದು ಸತ್ಯ. ಏನೆಂದರೆ ಪುರುಷನು ಇರುವಾಗ ಪುರುಷನ ಮಧ್ಯದಲ್ಲಿ ಸ್ತ್ರೀಯು ಮಾತನಾಡಬಾರದು. ಅದು ಸತ್ಯವೇದದ ಕ್ರಮ ಮತ್ತು ದೇವರು ಕೊಟ್ಟಂತ ಕ್ರಮವಾಗಿದೆ, ಅದು ನಿಜ. Their ministry is not public, but they have so many ministries in the local assembly. ಅವರ ಸಹೋದರಿಯರ ಆ ಒಂದು ಸೇವೆ ಅದು ಸಾರ್ವಜನಿಕವಾಗಿ ಇಲ್ಲದೆ ಹೋದರೂ ಸಭೆಯಲ್ಲಿ ಅವರು ಅನೇಕ ಸೇವೆಗಳನ್ನು ಗುಪ್ತವಾಗಿ ಅವರು ಮಾಡಲಿಕ್ಕೆ ಸಾಧ್ಯ ಉಂಟು. Now, what would have Phoebe in Romans 16, what she might have done to the church? ನಾವು ರೋಮಾಪುರ 16ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಆ ಫೋಯಿಬೆ, ಆ ಒಂದು ಸಹೋದರಿ ಯಾವ ಕೆಲಸಗಳನ್ನ ಮಾಡುವವಳಾಗಿರಬಹುದು? Many believe that when she went to Rome, she took the letter of Romans that Paul wrote, she carried that letter to the church in Rome. ಅನೇಕರು ಈ ರೀತಿ ನೆನೆಸುತ್ತಾರೆ, ಆ ಫೋಯಿಬೆ ಎಂಬಂತಹ ಆ ಒಂದು ಸ್ತ್ರೀಯು ಸಹೋದರಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನ ತೆಗೆದುಕೊಂಡು ಹೋಗಿ ಅವರ ಕೈಗೆ ತಲುಪಿಸಿದಳು ಎಂಬುದಾಗಿ ಅನೇಕರು ಹೇಳುತ್ತಾರೆ. A helper of the church could be in many sense. Sisters can help the church. ಸಭಾ ಸೇವಕಿಯರು ಎಂಬುದಾಗಿ ಹೇಳುವಾಗ ಅವರು ಸಭೆಗೆ ಅನೇಕ ರೀತಿಯಲ್ಲಿ ಸಹೋದರಿಯರು ಸಹಾಯ ಮಾಡಲಿಕ್ಕೆ ಸಾಧ್ಯ ಉಂಟು. They can be prayer warriors. ಅವರು ಪ್ರಾರ್ಥನಾ ವೀರರಾಗಿರಲಿಕ್ಕೆ ಸಾಧ್ಯ. They can be showing mercy. ಅವರು ಕರುಣೆಯನ್ನ ತೋರಿಸುವವರಾಗಿರಬಹುದು. They can be helpers in many ways. ಅವರು ಅನೇಕ ಕೆಲಸಗಳಲ್ಲಿ ಸಹಾಯಕಿಯರಾಗಿರಬಹುದು. They can do a great hospitality in their homes and in the church. ಅವರು ತಮ್ಮ ಕುಟುಂಬಗಳಲ್ಲಿ ಮತ್ತು ಸಭೆಯಲ್ಲಿ ಅತಿಥಿ ಸತ್ಕಾರವನ್ನು ಮಾಡುವವರಾಗಿರಬಹುದು. According to the epistle of Titus, the older sisters should be teaching the younger sisters about family life. ನಾವು ತೀತನ ಪತ್ರಿಕೆಯಲ್ಲಿ ನಾವು ನೋಡುವ ಹಾಗೆ ಹಿರಿಯ ಸಹೋದರಿಯರು ಆ ಒಂದು ಯೌವನಸ್ಥ ಸಹೋದರಿಯರಿಗೆ ಬೋಧಿಸುವವರಾಗಿ ಕುಟುಂಬ ಜೀವಿತದ ಕುರಿತಾಗಿ ಬುದ್ಧಿ ಹೇಳುವವರಾಗಿರಬಹುದು. There is a lot of ministries among the sisters, among the children. My beloved sisters, your role is very, very important in the local assembly. ನನ್ನ ಪ್ರಿಯ ಸಹೋದರಿಯರೇ, ನೀವು ಮಕ್ಕಳ ಮಧ್ಯದಲ್ಲಿ ಮತ್ತು ಮಹಿಳೆಯರ ಮಧ್ಯದಲ್ಲಿ ಮತ್ತು ಸ್ಥಳೀಯ ಸಭೆಯಲ್ಲಿ ಮಾಡುವಂತಹ ಅನೇಕ ಸೇವೆಗಳು ಉಂಟು. Don't worry that you are not public leaders, but you can be leader makers, as we saw last week. ನೀವು ದಯಮಾಡಿ ಬೇಜಾರು ಪಟ್ಟುಕೊಳ್ಳಬೇಡ್ರಿ, ನಾವು ಸಾರ್ವಜನಿಕವಾಗಿ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ನೀವು ನಾಯಕರಾಗಲಿಕ್ಕೆ ಸಾಧ್ಯವಿಲ್ಲ, ಆದರೂ ನೀವು ನಾಯಕರುಗಳನ್ನ ಮಾಡುವವರಾಗಬಹುದು. ಕಳೆದ ವಾರ ನಾವು ನೋಡಿಕೊಂಡ ಹಾಗೆ if you teach your children, many of the boys, many of the young men of your children could become great leaders in the church, in the ministry of God. ನೀವು ನಿಮ್ಮ ಗಂಡು ಮಕ್ಕಳನ್ನ ಸರಿಯಾಗಿ ಬೋಧಿಸುವವರಾದರೆ ಅವರು ಮುಂದೆ ಬೆಳೆದು ದೇವರ ಸೇವಕರಾಗಿ ಮತ್ತು ಸಭೆಯ ನಾಯಕರುಗಳಾಗಿ ಅನೇಕರನ್ನ ದೇವರ ಕಡೆಗೆ ನಡೆಸಲಿಕ್ಕೆ ಸಾಧ್ಯ.
many God's servants of the past in history, their mothers shed the tears, raised them. That is how they became well-known God's servants in church history. ನಾವು ಸಭೆಯ ಇತಿಹಾಸದಲ್ಲಿ ನಾವು ನೋಡುವಾಗ ಅನೇಕ ದೊಡ್ಡ ಸೇವಕರುಗಳು ಅವರು ಯಾಕೆ ಆ ರೀತಿ ಬಲವಾಗಿ ಸೇವೆ ಮಾಡಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಾವು ನೋಡುವಾಗ ಅವರ ತಾಯಂದಿರು ಕಣ್ಣೀರು ಸುರಿಸುವವರಾಗಿ ಅವರಿಗಾಗಿ ಪ್ರಾರ್ಥಿಸುವವರಾಗಿ ಅವರನ್ನ ದೇವರ ಭಯದಲ್ಲಿ ಬೆಳೆಸಿದ್ದರಿಂದಲೇ ಅವರು ಸೇವೆ ಮಾಡಲಿಕ್ಕೆ ಸಾಧ್ಯವಾಯಿತು. We have a lack of such sisters many times among us. ಅಂತಹ ಸಹೋದರಿಯರ ಕೊರತೆ ನಮ್ಮ ಮಧ್ಯಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ. I want to point out one more thing about the sisters ministry. ನಾವು ಸಹೋದರಿಯರ ಸೇವೆಯ ಕುರಿತಾಗಿ ಇನ್ನೊಂದು ವಿಷಯವನ್ನ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡುತ್ತೇನೆ. In Acts 21 we read about this evangelist Philip. He had, I think, 4 daughters who were prophets in the early church. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ಸುವಾರ್ಥ ಸೇವಕನಾದ ಫಿಲಿಪ್ಪನ 4 ಮಂದಿ ಹೆಣ್ಣು ಮಕ್ಕಳು ಅವರು ಸುವಾರ್ತೆ ಸಾರುವವರಾಗಿದ್ದರು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. They were prophets in the early church. ಪ್ರವಾದಿಗಳು. ಅವರು ಪ್ರವಾದಿನಿಗಳಾಗಿದ್ದರು ಆದಿ ಸಭೆಯಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. Can you read that verse 8 to 11, brother? Yes, uncle. ನಾವು 8ರಿಂದ 11ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 8ರಿಂದ 11. ಮರುದಿನ ಹೊರಟು ಕೈಸರಯದಿಂದ ಬಂದು ಸೌವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿಯೇ ಇಳುಕೊಂಡೆವು. ಅವನು ಆ 7ರಲ್ಲಿ ಒಬ್ಬನು. ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಪ್ರವಾದಿಸುವವರಾಗಿದ್ದರು. ನಾವು ಅಲ್ಲಿ ಅನೇಕ ದಿವಸಗಳು ಇದ್ದ ಮೇಲೆ ಅಗಬನೆಂಬ ಒಬ್ಬ ಪ್ರವಾದಿಯು ಯೂದಾಯದಿಂದ ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟು ಯಾವನದೋ ಆ ಮನುಷ್ಯನನ್ನು ಯಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು, ಹೀಗೆ ಪವಿತ್ರಾತ್ಮನು ಹೇಳುತ್ತಾನೆಂಬುದಾಗಿ ಹೇಳಿದನು. Just think about this incident. ಈ ಒಂದು ಸಂಗತಿಯ ಕುರಿತಾಗಿ ಯೋಚನೆ ಮಾಡಿರಿ. Paul is staying in the house of Philip the evangelist on his way back to Jerusalem. ಪೌಲನು ತಾನು ಹಿಂತಿರುಗಿ ಯೆರೂಸಲೇಮಿಗೆ ಹೋಗುವಾಗ ಸುವಾರ್ತಿಕನಾದಂತ ಫಿಲಿಪ್ಪನ ಮನೆಯಲ್ಲಿ ಆತನು ಇಳಿದುಕೊಂಡಿದ್ದಾನೆ. In the home there are 4 daughters who are prophetess in the early church. ಫಿಲಿಪ್ಪನ ಮನೆಯಲ್ಲಿ 4 ಜನ ಹೆಣ್ಣು ಮಕ್ಕಳಿದ್ದಾರೆ. ಅವರು ಆದಿ ಸಭೆಯಲ್ಲಿ ಪ್ರವಾದಿನಿಗಳಾಗಿದ್ದರು. But we read about a man prophet who came from Judea. He came and told Apostle Paul about what was going to happen to him in Jerusalem. ಆದರೆ ಅಲ್ಲಿ ನಾವು ಇನ್ನೊಬ್ಬ ಪ್ರವಾದಿಯ ಕುರಿತಾಗಿ ನಾವು ನೋಡುತ್ತೇವೆ. ಆತನು ಯೂದಾಯದಿಂದ ಬಂದು ಆತನ ಮನೆಗೆ ಬಂದು ಪೌಲನಿಗೆ ಯೆರೂಸಲೇಮಿನಲ್ಲಿ ಯಾವ್ಯಾವ ಸಂಗತಿಗಳು ಸಂಭವಿಸುತ್ತವೆ ಎಂಬುದಾಗಿ ಪ್ರವಾದಿ ನುಡಿಯುತ್ತಾನೆ. Why? Because there were already 4 prophetess in the house where he was staying. Why God didn't use those sisters to warn Apostle Paul? ಯಾಕೆ ದೇವರು ಆಗಲೇ ಫಿಲಿಪ್ಪನ ಮನೆಯಲ್ಲಿ ಇದ್ದಂಥ 4 ಜನ ಪ್ರವಾದಿನಿ ಹೆಣ್ಣು ಮಕ್ಕಳನ್ನ ಪೌಲನಿಗೆ ಸಂಭವಿಸುವಂತ ವಿಷಯಗಳ ಕುರಿತಾಗಿ ಎಚ್ಚರಿಸಲಿಕ್ಕೆ ಉಪಯೋಗಿಸಲಿಲ್ಲ, ಬದಲಾಗಿ ಈ ಒಬ್ಬ ಪ್ರವಾದಿಯನ್ನ ಯಾಕೆ ಉಪಯೋಗಿಸಿದರು? That is something worth thinking, okay? ಅದು ಯೋಚಿಸಲಿಕ್ಕೆ ಬೇಕಾದಂತಹ ಒಂದು ವಿಷಯವಾಗಿದೆ. To warn Apostle Paul, God didn't use these sisters, even though they were prophetess. They were in the house where he was staying, but a prophet by name Agabus had to come from Judea. ಆದರೆ ಅವರು ಪ್ರವಾದಿನಿಗಳಾಗಿದ್ದು ಪೌಲನು ಇಳುಕೊಂಡಿರುವಂತಹ ಆ ಮನೆಯಲ್ಲೇ ಇದ್ದವರಾಗಿದ್ದರೂ ಕೂಡ ದೇವರು ಈ ಪ್ರವಾದಿನಿಗಳನ್ನ ಪೌಲನಿಗೆ ಪ್ರವಾದನೆ ಹೇಳಲಿಕ್ಕೆ ಉಪಯೋಗಿಸಲಿಲ್ಲ, ಬದಲಾಗಿ ಯೂದಾಯದಿಂದ ಬಂದಂತ ಅಗಬನೆಂಬಂತ ಪ್ರವಾದಿಯನ್ನೇ ದೇವರು ಉಪಯೋಗಿಸಿದನು. See, God is a God of order. God has certain order and he will not violate it. ಯಾಕೆಂದರೆ ದೇವರು ಆತನು ಕ್ರಮವುಳ್ಳಂತ ದೇವರಾಗಿದ್ದಾನೆ, ಆತನು ಆ ಕ್ರಮವನ್ನ ಎಂದಿಗೂ ಮೀರದಂತ ದೇವರಾಗಿದ್ದಾರೆ. Compare that with today's Christendom. ಅದನ್ನ ಈ ದಿನದ ಕ್ರೈಸ್ತ ಪಂಗಡಗಳಲ್ಲಿ ಇರುವ ಸಂಗತಿಗೆ ಹೋಲಿಸಿ ನೋಡಿರಿ. In CSI, I have to mention it. You will see women deacons, women
bishops, Pastor. women priests. You can see in Pentecostal churches, women pastors, and many of them are leading over the men. ನಾವು ಈ ದಿನ ಸಭೆಗಳಲ್ಲಿ ನಾವು ನೋಡುವ CSI ಸಭೆಗಳಲ್ಲಿ ಹೆಸರನ್ನ ಹೇಳಲೇಬೇಕಂತ ಸಂಗತಿ ಬಂದಿದೆ. CSI ಸಭೆಗಳಲ್ಲಿ ನಾವು ನೋಡುವಾಗ ಬಿಷಪ್ಗಳು ಮತ್ತು ಆ ಯಾಜಕನ ಸೇವೆಯನ್ನ ಮಾಡುವಂತವರು ಸ್ತ್ರೀಯರಾಗಿದ್ದಾರೆ. ಅದೇ ರೀತಿ ಪೆಂಟಕೋಸ್ಟ್ ಸಭೆಗಳಲ್ಲಿ ಪಾಸ್ಟರ್ಗಳು, ಸಭಾ ನಾಯಕರಾಗಿ ಸ್ತ್ರೀಯರು ಪುರುಷರ ಮೇಲೆಯೇ ಅಧಿಕಾರ ನಡೆಸುವಂತವರಾಗಿರುತ್ತಾರೆ. It is a violation of the word of God, the teaching of the word of God. ಅದು ದೇವರ ವಾಕ್ಯದ ಬೋಧನೆಯನ್ನ ಮೀರಿ ನಡೆಯುವಂತ ಸಂಗತಿಯಾಗಿದೆ. We should be very much aware of this deviation. ನಾವು ಈ ಒಂದು ದಾರಿ ತಪ್ಪಿಸುವಂತ ವಿಷಯಗಳ ಕುರಿತಾಗಿ ಎಚ್ಚರಿಕೆಯುಳ್ಳವರಾಗಿರಬೇಕು. Why do they do that? Because they want to change with the time. ಅವರು ಯಾಕೆ ಆ ರೀತಿ ಮಾಡುತ್ತಾರೆ? ಯಾಕೆಂದರೆ ಅವರು ಸಮಯದೊಟ್ಟಿಗೆ ಬದಲಾಗಲಿಕ್ಕೆ ಬಯಸುತ್ತಾರೆ. But we have a word of God that is unchanging from the time it was written to the time till Christ come. It is the same teaching for the church. ಆದರೆ ನಮ್ಮ ಕೈಯಲ್ಲಿ ಎಂದಿಗೂ ಬದಲಾಗದಂತಹ ದೇವರ ವಾಕ್ಯವಿದೆ. ಅದು ಆದಿಯಿಂದಲೂ ಕ್ರಿಸ್ತನ ಬರುವಿಕೆಯವರೆಗೂ ಅದು ಎಂದಿಗೂ ಬದಲಾಗದಂತಹ ದೇವರ ವಾಕ್ಯ ನಮ್ಮ ಕೈಯಲ್ಲಿದೆ. So sisters, you use the God-given role well, and one day you will hear, "Well done, good and faithful servant." You will hear that, but don't try to take the position of men that God has instituted. ಆದ್ದರಿಂದ ಸಹೋದರಿಯರೇ, ದೇವರು ನಿಮಗೆ ಕೊಟ್ಟಿರುವಂತಹ ಆ ಸೇವೆಯನ್ನ ನೀವು ಅತ್ಯಂತ ಆಸಕ್ತಿಯಿಂದ ಯಥಾರ್ಥವಾಗಿ ಮಾಡುವವರಾಗಿರ್ರಿ. ಆಗ ಒಂದು ದಿನ ದೇವರು ನಿಮ್ಮನ್ನ ಬಲ ನಂಬಿಗಸ್ತಳಾದಂತ ಒಳ್ಳೆಯ ಸೇವಕಿ, ಒಳ್ಳೆಯ ಆಳು ಎಂಬುದಾಗಿ ನಿಮ್ಮನ್ನು ಕೂಡ ಪ್ರಶಂಸಿಸುತ್ತಾನೆ. ಅದಕ್ಕೆ ಬದಲಾಗಿ ನೀವು ಪುರುಷರಿಗೆ ಕೊಡಲ್ಪಟ್ಟಿರುವಂತಹ ಸ್ಥಾನವನ್ನ ಕಸಿದುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಡಿರಿ. We looked at earlier that men is not superior to women. It is just a priority and different role, that's all. ನಾವು ಹಿಂದಿನ ಅಧ್ಯಯನದಲ್ಲಿ ನಾವು ನೋಡಿಕೊಂಡೆವು, ಪುರುಷನು ಸ್ತ್ರೀಗಿಂತ ಯಾವ ವಿಷಯದಲ್ಲಿಯೂ ಕೂಡ ಶ್ರೇಷ್ಠನಲ್ಲ. ಬದಲಾಗಿ ದೇವರು ಪುರುಷನಿಗೆ ಕೊಟ್ಟಿರುವಂತಹ ಆ ಒಂದು ಪ್ರಮುಖತೆಯನ್ನ ಕುರಿತಾಗಿ ಮಾತ್ರ ನಾವು ನೋಡುವಂತವರಾಗಿರುತ್ತೇವೆ ಅಷ್ಟೇ. Okay, I hope that is clear to everybody. ಅದು ಎಲ್ಲರಿಗೂ ಅರ್ಥವಾಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. Now when we comes to verse 12, just like the elders, the deacons also should be one woman man. ಸಭಾ ಹಿರಿಯರ ರೀತಿಯಲ್ಲಿಯೇ ಇಲ್ಲಿ ಸಭಾ ಸೇವಕನು ಕೂಡ ಏಕಪತ್ನಿ ಉಳ್ಳವನಾಗಿರಬೇಕು ಎಂಬುದಾಗಿ ನಾವು 12ನೇ ವಚನದಲ್ಲಿ ನಾವು ಓದುತ್ತೇವೆ. The deacon should also be a one woman man. ಆದ್ದರಿಂದ ಸಭಾ ಸೇವಕನು ಕೂಡ ಆತನು ಏಕಪತ್ನಿಯ ವ್ಯಕ್ತಿಯಾಗಿರಬೇಕು. Capable of ruling their home well. ಆತನು ತನ್ನ ಮನೆಯನ್ನ ಚೆನ್ನಾಗಿ ಆಳುವುದಕ್ಕೆ ಬಲ್ಲವನಾಗಿರಬೇಕು. By worldly standard, the deacon's position and work seems very unattractive, very menial. But the followers of Jesus Christ know it is quite different. ಲೌಕಿಕ ದೃಷ್ಟಿಯಲ್ಲಿ ನಾವು ನೋಡುವಾಗ ಸಭಾ ಸೇವಕನ ಕಾರ್ಯ, ಅದು ಉದ್ಯೋಗ, ಅದು ಆಕರ್ಷಣೆ ಇಲ್ಲದಂಥ ಉದ್ಯೋಗವಾಗಿದೆ. ಆದರೆ ಯೇಸು ಕ್ರಿಸ್ತನನ್ನ ನಿಜವಾಗಿಯೂ ಹಿಂಬಾಲಿಸುವಂತಹ ವ್ಯಕ್ತಿಗಳಿಗೆ ಗೊತ್ತು ಆ ಒಂದು ಉದ್ಯೋಗದ ಆ ಒಂದು ಬೆಲೆ ಗೊತ್ತಾಗುತ್ತದೆ. In John chapter 13, we see the Lord Jesus Christ stooping down and washing the feet of his disciples. ನಾವು ಯೋಹಾನ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಯೋಹಾನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಅಪೊಸ್ತಲರ ಶಿಷ್ಯರ ಕಾಲುಗಳನ್ನ ತೊಳೆಯುವುದಕ್ಕೆ ಆತನು ಬಗ್ಗಿಕೊಂಡದ್ದನ್ನು ನಾವು ನೋಡುತ್ತೇವೆ. We read about the teaching of the Lord Jesus Christ in Mark chapter 10 verse 42 to 45. We can read that, brother. Mark chapter 10 verses 42 to 45. ನಾವು ಮಾರ್ಕ 10ನೇ ಅಧ್ಯಾಯ 42ರಿಂದ 44ರವರೆಗೆ ನಾವು ಅಲ್ಲಿ ನೋಡಿಕೊಳ್ಳೋಣ. 45ವರೆಗೆ, ಪ್ಲೀಸ್ ರೀಡ್ ದಟ್. 45ವರೆಗೆ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 43ರಿಂದ 42ರಿಂದ
ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನಾಳುವವರೆನಿಸಿಕೊಳ್ಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. That is the ultimate servant. ಅದೇ ಒಂದು ಕಟ್ಟ ಕಡೆಯ ಸೇವೆಯಾಗಿದೆ. And the Lord Jesus Christ is our example. ಮತ್ತು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ನಮಗೆ ಮಾದರಿಯಾಗಿದ್ದಾನೆ. And then in verse 13 we read, if a deacon faithfully do his work, he gain two things. ನಾವು 13ನೇ ವಚನದಲ್ಲಿ ಮುಂದೆ ನಾವು ನೋಡುತ್ತೇವೆ, ಸಭಾ ಸೇವಕನು ಚೆನ್ನಾಗಿ ಕೆಲಸ ಮಾಡುವವನಾಗಿದ್ದರೆ ತನ್ನ ಕೆಲಸವನ್ನ ಅವನು 2 ಸಂಗತಿಗಳನ್ನು ಸಂಪಾದಿಸಿಕೊಳ್ಳುತ್ತಾನೆ. Read that, brother. 13ನೇ ವಚನ, ಸಭಾ ಸೇವಕರಾಗಿ ಚೆನ್ನಾಗಿ ಕೆಲಸ ಮಾಡಿದವರು ತಮಗೆ ಒಳ್ಳೆಯ ಪದವಿಯನ್ನು, ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಸಂಬಂಧವಾಗಿ ಬಹುಧೈರ್ಯವನ್ನು ಸಂಪಾದಿಸಿಕೊಳ್ಳುತ್ತಾರೆ. First of all, they get an excellent standing before fellow Christians. ಮೊದಲನೇದಾಗಿ ಅವರು ತಮ್ಮ ಜೊತೆ ವಿಶ್ವಾಸಿಗಳ ಮಧ್ಯದಲ್ಲಿ ಒಂದು ಒಳ್ಳೆಯ ಧೈರ್ಯವನ್ನ ಸಂಪಾದಿಸಿಕೊಳ್ಳುವವರಾಗಿರುತ್ತಾರೆ. ಒಳ್ಳೆಯ ಪದವಿಯನ್ನು ಸಂಪಾದಿಸಿಕೊಳ್ಳುವವರಾಗಿರುತ್ತಾರೆ. In other words, believers understand and appreciate their service. Pardon, uncle, would you please repeat it? In other words, the believers will understand and appreciate their selfless, Christ-like service. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ವಿಶ್ವಾಸಿಗಳು ಅವರ ಯೇಸು ಕ್ರಿಸ್ತನ ರೀತಿಯಾದಂತಹ ನಿಸ್ವಾರ್ಥ ಸೇವೆಯನ್ನ ಪ್ರಶಂಸಿಸುವವರಾಗಿದ್ದಾರೆ. That is a good standing. That's a ಒಳ್ಳೆ ಪದವಿ. ಅದೇ ಒಳ್ಳೆಯ ಪದವಿಯಾಗಿದೆ. The second thing, they will have a great assurance, confidence, boldness. ಎರಡನೇದಾಗಿ ಅವರು ಬಹು ಧೈರ್ಯವನ್ನ ಸಂಪಾದಿಸಿಕೊಳ್ಳುವವರಾಗಿರುತ್ತಾರೆ, ಆತ್ಮಸ್ಥೈರ್ಯವನ್ನ ಸಂಪಾದಿಸಿಕೊಳ್ಳುತ್ತಾರೆ. Their faith in Jesus Christ will be evident to all, and that's why they serve God's people. ಯೇಸು ಕ್ರಿಸ್ತನಲ್ಲಿ ಅವರಿಗಿರುವಂತಹ ನಂಬಿಕೆಯು ಅದು ಎಲ್ಲರಿಗೂ ಕಾಣುವಂತದಾಗಿರುತ್ತದೆ. ಆದ್ದರಿಂದಲೇ ಅವರು ಕರ್ತನ ಸೇವೆಯನ್ನ ಧೈರ್ಯದಿಂದ ಮಾಡುವವರಾಗಿರುತ್ತಾರೆ. Do you remember God's servant Stephen in Acts 6 and 7? ನಾವು ಈಗ ತಾನೇ ಹೇಳಿದಂತಹ ಅಪೊಸ್ತಲರ ಕೃತ್ಯ 6 ಮತ್ತು 7ನೇ ಅಧ್ಯಾಯದಲ್ಲಿರುವಂತಹ ದೇವರ ಸೇವಕನಾದಂತಹ ಸ್ಟೆಫನನ ಕುರಿತಾಗಿ ನೀವು ನೆನಪಿಸಿಕೊಳ್ಳಿರಿ. What a bold man was he. ಆತನು ಎಂತ ಧೈರ್ಯದಾಯಕವಾದಂತಹ ವ್ಯಕ್ತಿಯಾಗಿದ್ದನು. The Israel's leaders, the high priest and all of them came and they wanted to stone him, but they looked at his face. It was like the face of an angel, we read. ನಾವು ಅಲ್ಲಿ ನೋಡುವಾಗ ಇಸ್ರಾಯೇಲರ ನಾಯಕರು ಮತ್ತು ಯಾಜಕರು ಫರಿಸಾಯರು ಆತನನ್ನ ಕೊಲ್ಲುವುದಕ್ಕಾಗಿ ಬರುವಾಗ ಆತನ ಮುಖವನ್ನು ನಾವು ನೋಡುವಾಗ ಆತನ ಮುಖವು ದೇವದೂತನ ಮುಖದಂತೆ ಇತ್ತು ಎಂಬುದಾಗಿ ಅಲ್ಲಿ ಓದುತ್ತೇವೆ. I don't know if those people have ever seen an angel. I don't know. ನನಗೆ ಗೊತ್ತಿಲ್ಲ ಅಲ್ಲಿ ಬಂದಿದ್ದಂತಹ ವ್ಯಕ್ತಿಗಳು ಎಂದಾದರೂ ದೇವದೂತನನ್ನ ನೋಡಿದ್ದರೋ ಏನೋ ನನಗೆ ಗೊತ್ತಿಲ್ಲ. But in Stephen's face they say a glory and a courage like no one else. ಆದರೆ ಸ್ಟೆಫನನ ಮುಖವನ್ನು ನಾವು ನೋಡುವಾಗ ಆತನ ಮುಖದಲ್ಲಿ ಧೈರ್ಯ ಮತ್ತು ಪ್ರಕಾಶಮಾನವನ್ನ ಅವರಿಗೆ ಯಾರಲ್ಲಿಯೂ ನೋಡದಂತಹ ಆ ಧೈರ್ಯವನ್ನ ಅವರು ಕಂಡರು. My beloved brothers and sisters, the world values positions, but Lord values humble service. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಲೋಕವು
ಅದು ನಮ್ಮ ಸ್ಥಾನಮಾನವನ್ನು ಗುರುತಿಸುವಂತದ್ದಾಗಿರುತ್ತದೆ. ಆದರೆ ದೇವರು ತಗ್ಗಿಸಲ್ಪಟ್ಟಂತಹ ನಮ್ಮ ಸೇವಾ ಮನೋಭಾವನೆಯನ್ನು ಗುರುತಿಸುವಂತವನಾಗಿರುತ್ತಾನೆ. He himself is the example. He came not to be served, but to serve, and the greatest service was giving his own life as a ransom for us. ಆತನೇ ನಮಗೆ ಮಾದರಿಯಾಗಿದ್ದಾನೆ. ಆತನು ಸೇವೆ ಮಾಡಿಸಿಕೊಳ್ಳಲಿಕ್ಕೆ ಬರಲಿಲ್ಲ, ಬದಲಾಗಿ ಸೇವೆ ಮಾಡುವುದಕ್ಕಾಗಿ ಬಂದನು. ಕಟ್ಟ ಕಡೆಯ ಅತ್ಯಂತ ಉತ್ತಮವಾದಂತಹ ಸೇವೆ ಆತನದು ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ ತನ್ನ ಪ್ರಾಣವನ್ನೇ ನಮಗಾಗಿ ಕೊಡುವಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡನು. There's a day coming when you and I will stand before the judgment seat of Christ, and we should hear, "Well done, not good and successful servant, but good and faithful servant." That's God's estimation. ಒಂದು ದಿನ ಬರುವಂತದ್ದಾಗಿರುತ್ತದೆ. ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಂತುಕೊಳ್ಳುವಂತವರಾಗಿರುತ್ತೇವೆ. ಆ ದಿನದಲ್ಲಿ ದೇವರು ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ಎಂಬುದಾಗಿ ಹೇಳುತ್ತಾನೆ. ಬದಲಾಗಿ ಯಶಸ್ಸಿನ ಆಳು ಎಂಬುದಾಗಿ ಆತನು ಹೇಳುವುದಿಲ್ಲ, ಬದಲಾಗಿ ನಂಬಿಗಸ್ತನಾದಂಥ ಒಳ್ಳೆಯ ಆಳು ಎಂಬುದಾಗಿ ನಮ್ಮನ್ನು ಪ್ರಶಂಸಿಸುತ್ತಾನೆ. So as we are closing the qualifications about the deacons in this passage, ನಾವು ಈಗ ಸಭಾ ಸೇವಕರ ಆ ಒಂದು ಅರ್ಹತೆಯ ಕುರಿತಾಗಿ ಮಾತನಾಡಿ ಮುಗಿಸುವಾಗ, let me tell something, that every believer in the assembly should be a deacon or deaconesses. ಈ ಒಂದು ಮಾತನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಅದೇನೆಂದರೆ, ಸಭೆಯಲ್ಲಿರುವಂತಹ ಎಲ್ಲಾ ವಿಶ್ವಾಸಿಗಳು ಅವರು ಸಭಾ ಸೇವಕರು ಮತ್ತು ಸಭಾ ಸೇವಕಿಯರಾಗಿರಬೇಕು. You don't need a position, you don't need a title to serve God's people. ನಿಮಗೆ ಒಂದು ಪದವಿ ಬೇಕಾಗಿಲ್ಲ, ಅಥವಾ ನಿಮಗೆ ಯಾವುದೇ ಒಂದು ಹೆಸರನ್ನ ಕೊಡುವ ಅವಶ್ಯಕತೆ ಇಲ್ಲ ದೇವರ ಮಕ್ಕಳಿಗೆ, ದೇವರ ಸಭೆಗೆ ಸೇವೆ ಮಾಡಲಿಕ್ಕೆ. In closing, let me ask, what is your role in your local assembly? ನಾನು ಈ ವಾಕ್ಯ ಭಾಗವನ್ನು ಮುಗಿಸುತ್ತಾ ನಿಮಗೆ ಪ್ರಶ್ನೆಯನ್ನ ಕೇಳುವಂತನಾಗಿರುತ್ತೇನೆ. ಏನೆಂದರೆ, ನಿಮ್ಮ ಸ್ಥಳೀಯ ಸಭೆಯಲ್ಲಿ ನಿಮ್ಮ ಆ ಒಂದು ಕಾರ್ಯ, ಅದು ಪದವಿ ಏನಾಗಿದೆ? Some believers I see, they come either at the right time or a few minutes later, come and sit here. At the end of the meeting, they immediately go. ನಾನು ಕೆಲವರನ್ನ ವಿಶ್ವಾಸಿಗಳನ್ನು ನಾವು ನೋಡುವಂತವನಾಗಿರುತ್ತೇನೆ. ಏನೆಂದರೆ, ಅವರು ಸಮಯಕ್ಕೆ ಸರಿಯಾಗಿ ಅಥವಾ ಒಂದು ಕೆಲವು ನಿಮಿಷಗಳ ನಂತರ ಬಂದು ಸಭೆಗೆ ಕೂರುತ್ತಾರೆ, ದೇವರ ವಾಕ್ಯವನ್ನು ಕೇಳುತ್ತಾರೆ, ನಂತರ ಹೊರಟು ಹೋಗುತ್ತಾರೆ. They are not worried about who arranged the chair for them to sit. ಅವರು ಕೂತುಕೊಳ್ಳಲಿಕ್ಕೆ ಚೇರ್ಗಳನ್ನ ಅರೇಂಜ್ ಮಾಡಿದ್ರು ಎಂಬುದಾಗಿ ಅವರಿಗೆ ಯೋಚನೆ ಇಲ್ಲ. They are not worried about who cleaned the surroundings of the building. ಅವರು ಯಾರು ಆ ಒಂದು ಸಭೆಯ ಸುತ್ತಲೂ ಗುಡಿಸುವಂತವರಾಗಿರುತ್ತಾರೆ, ಸ್ವಚ್ಛಗೊಳಿಸುತ್ತಾರೆ ಎಂಬುದಾಗಿ ಅವರಿಗೆ ಯೋಚನೆ ಇಲ್ಲ. But there are some brothers and sisters who have come early, did all that work, and it is their work. Let them do that. Why don't we say, my family will come little early this week, another family will come, or a few brothers and sisters will come. What all service we can do in the local assembly. ಆದರೆ ಹಾಗೆ ಎಲ್ಲವನ್ನ ಸಿದ್ಧಪಡಿಸಲಿಕ್ಕೆ ಕೆಲವು ಸಹೋದರ ಸಹೋದರಿಯರು ಸಮಯಕ್ಕೆ ಮುಂಚಿತವಾಗಿಯೇ ಬಂದು ಅವುಗಳನ್ನೆಲ್ಲ ಅಣಿ ಮಾಡುವಂತವರಾಗಿರುತ್ತಾರೆ. ಆದರೆ ನೀವು ಯಾಕೆ ಆ ರೀತಿ ಯೋಚಿಸಬಾರದು? ನನ್ನ ಕುಟುಂಬ ಈ ವಾರ ಮುಂಚಿತವಾಗಿ ಬಂದು ನಾನು ಎಲ್ಲವನ್ನ ಅರೇಂಜ್ ಮಾಡುತ್ತೇನೆ ಅಥವಾ ಶುಚಿಗೊಳಿಸ್ತೇನೆ ಎಂಬುದಾಗಿ ನಮ್ಮನ್ನೇ ನಾವು ಯಾಕೆ ಮುಂದಾಳ ವಹಿಸಿಕೊಂಡು ಬರಬಾರದು? See, that is why I said every brother and sister should be a deacon or a deaconess, simply meaning servants. Whether the elders recognize you or not, you are doing it unto the Lord, and the Lord will reward you. ಆದ್ದರಿಂದಲೇ ನಾನು ಹೇಳುತ್ತಾ ಬಂದದ್ದು, ಎಲ್ಲಾ ವಿಶ್ವಾಸಿಗಳು ಅವರು ಸಭಾ ಸೇವಕರು ಸೇವಕಿಯರಾಗಿರಬೇಕು ಎಂಬುದಾಗಿ. ಸಭಾ ಹಿರಿಯರು ನಿಮಗೆ ಆ ಸ್ಥಾನವನ್ನ ಕೊಡಲಿ ಬಿಡಲಿ, ಆದರೆ ನಿಮ್ಮ ಸೇವೆ ಕರ್ತನ ಕಡೆಗೆ ಇರುವಂತದ್ದಾಗಿರುತ್ತದೆ. ದೇವರು ನಿಮಗೆ ಕೊಡಬೇಕಾದಂತಹ ಆ ಪ್ರಶಂಸೆಯನ್ನ ಕೊಡುತ್ತಾನೆ ಮತ್ತು ನಿಮ್ಮನ್ನು ಗುರುತಿಸುತ್ತಾನೆ. If you are elderly, if you are weak, if you are sick, maybe you cannot do all of that. But even then, you can come and encourage, say a word of encouragement to those who are serving. ನೀವು ಒಂದು ವೇಳೆ ಅನಾರೋಗ್ಯದಲ್ಲಿರುವವರಾಗಿದ್ದರೆ
ಅಥವಾ ವಯಸ್ಸಾದವರಾಗಿದ್ದರೆ ನಿಮಗೆ ಆ ಸೇವೆಗಳನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ನೀವು ಬಂದು ಅಂತಹ ಸೇವೆ ಮಾಡುವವರಿಗೆ ಪ್ರೋತ್ಸಾಹದಾಯಕವಾದ ಮಾತುಗಳನ್ನ ಆಡಬಹುದು. Our Lord is the greatest servant. Mark's gospel is all about that servant. ನಮ್ಮ ಕರ್ತನು ಆತನು ಒಬ್ಬ ಒಳ್ಳೆಯ ಸೇವಕನಾಗಿದ್ದನು. ಮಾರ್ಕನ ಸುವಾರ್ತೆ ಆ ಸೇವಕನ ಭಾವವನ್ನು ನಮಗೆ ತೋರಿಸುವಂತದ್ದಾಗಿದೆ. So I'm going to close here today, and we have very important words 14 to 16. Lord willing, we will look at next week. ನಾನು ಇಲ್ಲಿಗೆ ನನ್ನ ವಾಕ್ಯ ಭಾಗವನ್ನು ಮುಗಿಸುವಂತವನಾಗಿರುತ್ತೇನೆ. ಮುಂದಿನ ವಾರ ನಾವು 14ರಿಂದ 16ನೇ ವಚನದವರೆಗೆ ಅತ್ಯಂತ ಪ್ರಾಮುಖ್ಯವಾದಂತಹ ಆ ಒಂದು ವಾಕ್ಯ ಭಾಗವನ್ನು ನಾವು ನೋಡುವಂತವರಾಗಿರುತ್ತೇವೆ. Thank you for coming. Thank you for attending. Thank you for praying.